ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದರ್ ಜಿಲ್ಲೆಯ ಬೀದಿ ಬೀದಿ ವ್ಯಾಪಾರಿಗಳ ಸಂಘಟನೆಯ ಜಿಲ್ಲಾಧ್ಯಕ್ಷರ ನೇಮಕ. ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಚೆನ್ನವೀರ ಕಣಗಿ ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರ ಅನುಮತಿ ಮೇರೆಗೆ ಬೀದರ್ ಜಿಲ್ಲೆಯ ನೂತನವಾಗಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾಗಿ ಯುವ ನೇತಾರರು, ಬಡವರ ಬಂಧು, ದೀನದಲಿತರ ಏಳ್ಗೆಗಾಗಿ ಹಗಲಿರುಳು ಶ್ರಮ ಪಡ್ತಿರುವ, ತನ್ನ ಜೀವನವನ್ನೇ ಜನರ ಸೇವೆಯಲ್ಲಿ ಮುಡಿಪಾಗಿಟ್ಟಿರುವ ಯುವಕರ ಕಣ್ಮಣಿ ರಾಜ್ಕುಮಾರ್ ಎ ಮೋರೆ ಅವರನ್ನು ಆಯ್ಕೆ ಮಾಡಲಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಬಾಲ್ಕಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬೀದರ್ ಜಿಲ್ಲೆಯ ಬೀದಿ ಬೀದಿ ವ್ಯಾಪಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಭೆಯಲ್ಲಿ ಎಲ್ಲರನ್ನೂ ಚರ್ಚಿಸಿ ಒಬ್ಬ ನಿಷ್ಠಾವಂತ ಸೂಕ್ತವಾದ ವ್ಯಕ್ತಿಯನ್ನು ಸಾರ್ವಭೌಮತೆಯಿಂದ ಅವಿರೋಧವಾಗಿ ನೇಮಕ ಮಾಡಲಾಯಿತು. ನೂತನ ಅಧ್ಯಕ್ಷರಾದ ರಾಜ್ಕುಮಾರ್ ಮೋರೆ ಅವರು ಸಭೆಯನ್ನು ಉದ್ದೇಶಿಸಿ ಎಲ್ಲರ ಸಮ್ಮುಖದಲ್ಲಿ ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಪ್ರಾಮಾಣಿಕವಾಗಿ ಎಲ್ಲರಿಗೂ ಸಿಗುವ ಹಾಗೆ ಪ್ರಯತ್ನ ಮಾಡ್ತೇನೆ ಮತ್ತು ನಮ್ಮ ಬಾಲ್ಕಿಯ ಮತಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರದ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವಬಿ ಖಂಡ್ರೆ ಅವರು ಬೀದಿ ಬೀದಿಯ ವ್ಯಾಪಾರಿಗಳಿಗೆ ಒಂದು ಸೂಕ್ತ ಸ್ಥಳವನ್ನು ಒದಗಿಸಿ ಸರ್ಕಾರದಿಂದ ಅವರಿಗೆ ನ್ಯಾಯಯುತವಾಗಿ ನ್ಯಾಯ ಕೊಡಿಸುತ್ತೇನೆಂದು ಹೇಳಿದ್ದಾರೆ. ಅದೇ ರೀತಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಜ್ಯೋತಿ ಪಾಟೀಲ್ ನಿರ್ಣೇಕರ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೇಶ್ವರಿ ಮೋರೆ, ಉಪಾಧ್ಯಕ್ಷರಾಗಿ ಸಂಗೀತಾ ಪಾಟೀಲ್ ಇವರು ಕೂಡ ಅವಿರೋಧವಾಗಿ ನೇಮಕ ಮಾಡಲಾಯಿತು ಮತ್ತು ಬೀದರ್ ಜಿಲ್ಲೆಯ 30 ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಈ ಸಭೆಯಲ್ಲಿ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಗಂಟಿ, ಬಾಲ್ಕಿಯ ಪುರಸಭೆ ಉಪಾಧ್ಯಕ್ಷರಾದ ವಿಜಯಕುಮಾರ್ ರಾಜ್ಭವನ್, ಪುರಸಭೆ ಸದಸ್ಯರಾದ ಓಂಕಾರ್ ಮೋರೆ, ಅಶೋಕ್ ಗಾಯಕ್ವಾಡ್, ಕಾಂಗ್ರೆಸ್ನ ಯುವ ಮುಖಂಡರಾದ ಜೈಪಾಲ್ ಬೋರಳೆ, ಬೀದಿ ಬೀದಿ ವ್ಯಾಪಾರಿಗಳ ಮಾಜಿ ಜಿಲ್ಲಾಧ್ಯಕ್ಷರಾದ ದಿಲೀಪ್ ಜೋಳಕಪಗೆ, ಹಿರಿಯರಾದ ಶಿವರಾಜ್ ಕಾಂಬ್ಳೆ, ಮಸ್ತಾನ್ ಪಟೇಲ್, ರಾಹುಲ್ ಬೌದೆ, ವಿಜಯಕುಮಾರ್ ಮೋರೆ ಇನ್ನಿತರರು ಉಪಸ್ಥಿತರಿದ್ದು. ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾವಿ ಇದೆ. ನಿಮ್ಮ ಜಿಲ್ಲಾ ಮಾಡಿ ಪದಾಧಿಕಾರಿಗಳು ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರು ನೀವು ತಾಲೂಕು ಅಧ್ಯಕ್ಷರು ಕೊಡಬೇಕು. ನೀವು ನಮ್ಗೆ ಕೊಟ್ಟಿದ್ರೆ ನಾವು ಕೆಜಿಸಿ ಸಲ್ಲಿಸ್ತೇವೆ. ಓಕೆ ಸುಮಾರು 6 ಜನ. ನಾನಿವಾಗ ಡಿ ಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಿ ಅವರ ಆದೇಶದ ಮೇರೆಗೆ ನಾನು ಪಕ್ಷದ ಈ ಒಂದು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಹಾಗೆ ನಮ್ಮ ಸಂಘಟನೆ ನಮ್ಮ ಸಮಿತಿ ಬಲಿಷ್ಠಗೊಳ್ಳೋಕ್ಕಾಗಿ ಅದೇ ಪ್ರಯತ್ನ ಮಾಡಲಿದ್ದೀವಿ. ಬಟ್ ಬೀದಿ ಬದಿ ಯಾತ್ರೆಗಳಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರ ವಿಭಾಗದ ವತಿಯಿಂದ ನಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಏನೆಲ್ಲ ಸೌಲಭ್ಯ ಕೊಡಿಸ್ಬೋದು ಅಂತ ಮನವರಿಕೆ ಮಾಡೋದ್ರ ಮುಖಾಂತರ ಪ್ರಯತ್ನ ಮಾಡ್ತೀವಿ. ಬಟ್ ಆದಷ್ಟು ಈಗ ಜಿಲ್ಲಾಧ್ಯಕ್ಷರಲ್ಲಿ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಎಷ್ಟು ಜನ ಲೈಸೆನ್ಸ್ ತೊಗೊಂಡಾರೆ, ಎಷ್ಟು ಜನ ಮತ್ತು ಅವರಿಗೆ ಲೋನ್ ಕೊಟ್ಟಿದ್ದಾರೆ, ಅವೆಲ್ಲವೂ ನಾನು ಆಯ್ಕೆ ಪಡ್ಕೊತೀನಿ. ಪಡ್ಕೊಂಡ ನಂತರ ಇನ್ನೂ ಈಗಾಗಲೇ ಜಿಲ್ಲಾಧ್ಯಕ್ಷರಾಗಿ ಇವರಿಗೆ ನೇಮಕ ಮಾಡಿದ್ದೀವಿ. ಇವರಿಗೆ ಸದ್ಯದಲ್ಲೇ ಬೆಂಗಳೂರಲ್ಲಿರುವಂಥ ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ರಂಗಸ್ವಾಮಿ ಒಂದು ಆದೇಶ ಪ್ರಮಾಣ ಪತ್ರ ಮತ್ತು ಅವರಿಗೆ ಈ ಒಂದು ನೇಮಕ ಪತ್ರವನ್ನು ಕೂಡ ಅಲ್ಲೇ ಬೆಂಗಳೂರಲ್ಲಿ ಕೊಡ್ತಾರೆ. ಈಗ ನಾವು ಇಲ್ಲಿ ಬೀದಿ ವ್ಯಾಪಾರಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಏನೆಲ್ಲ ಸೌಲಭ್ಯ ಕೊಡಿಸಬೇಕು ಮತ್ತು ಅವ್ರ ಸಮಸ್ಯೆಯಲ್ಲಿ ಯಾವ ಥರ ಭಾಗಿಯಾಗಬೇಕು, ನಾವು ಅವ್ರ ಸಮಸ್ಯೆ ನಮ್ಮ ಒಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರ ವಿಭಾಗ ಯಾವ ಥರ ಒಂದು ಸ್ಪಂದನೆ ಮಾಡೋದ್ರ ಮುಖಾಂತರ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಚೆನ್ನವೀರ ಕಣಗಿ ಸರ್ ಅವರಿಗೆ ಧನ್ಯವಾದ ಹೇಳ್ತಾ, ಇವತ್ತು ನನ್ನ ಅಧ್ಯಕ್ಷ ಮಾಡಿದ್ದಕ್ಕಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳು ಹಾಗೂ ನಮ್ಮ ಕಾಂಗ್ರೆಸ್ ಪ್ರದೇಶ ಸಮಿತಿ ಪಕ್ಷದ ಬಲವರ್ಧನೆಗಾಗಿ
ಹಾಗೂ ನಾವು ಎಲ್ಲ ಬೀದಿ ವ್ಯಾಪಾರಿಗಳ ಒಂದು ಒಕ್ಕೂಟ ವತಿಯಿಂದ ಇಲ್ಲಿ ನಗರಸಭೆ ಇರಲಿ ಅಲ್ಲಿ ಕೂಡ ಅದರ ಏನೇನು ಸವಲತ್ತುಗಳು ಇದ್ದಾವೆ ಅದು ಸವಲತ್ತುಗಳನ್ನು ಇಸ್ಕೊಡೋಕ್ಕಾಗಿ ನಾನು ಪ್ರಯತ್ನ ಪಟ್ಟು ಹೋರಾಟ ಮಾಡ್ತೀನಿ ಅಂತೇಳಿ ನಾನು ಹೇಳ್ತೀನಿ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಜಾಸ್ತಿ ಕರ್ನಾಟಕದಲ್ಲಿ ಬೆಳಿಬೇಕು ಅಂದರೆ ನಮ್ಮ ಎಲ್ಲ ಬೀದಿ ವ್ಯಾಪಾರಿಗಳ ಸಂಘ ಅದಕ್ಕೆ ಸ್ಕೋಪ್ ಕೊಡ್ತಾರೆ. ಯಾಕಂದರೆ ಇವತ್ತು ಎಲ್ಲ ವ್ಯಾಪಾರಸ್ಥರು ಕೂಡಿದ್ರೆ ಅದು ಪಕ್ಷ ಬಲವರ್ಧನೆ ಆಗ್ತದೆ. ಅದಕ್ಕಾಗಿ ನಾವು ಎಲ್ಲರೂ ಕಲಿತು ಒಕ್ಕೂಡಿ ಈ ಪಕ್ಷವನ್ನು ಬಲವರ್ಧನೆ ಮಾಡಿ ಮತ್ತು ಬೀದಿ ವ್ಯಾಪಾರಸ್ಥರ ಬಗ್ಗೆ ಯಾವುದೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ನಾವು ಅದು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಬೀದಿ ವ್ಯಾಪಾರಿಗಳಿಗೆ